ಎಲ್ಲರಿಗೂ ಶುಭ ಸಂಜೆ. ಇವತ್ತು ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಒಂದು ತುಂಬ ಮುಖ್ಯವಾದ ಕೃಷಿ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿ ಇದೆ. ಕೃಷಿ ಇಲಾಖೆಯಲ್ಲಿ ಯಾರ್ಯಾರು ಕೆಲಸ ಮಾಡಬೇಕು ಅಂತಿದ್ದೀರೋ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಈ ಇನ್ಫಾರ್ಮೇಷನ್ ತಂದಿದ್ದೀನಿ. ನೀವು ಈ ಇನ್ಫಾರ್ಮೇಷನ್ ಸಂಪೂರ್ಣವಾಗಿ ನಿಮಗೆ ತಿಳಿಬೇಕು ಅಂದರೆ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೃಷಿ ಇಲಾಖೆಯಲ್ಲಿ ಭರ್ಜರಿ ನೇಮಕಾತಿ. ಒಟ್ಟು ಕೆಲಸಗಳು ಎಷ್ಟು ಗೊತ್ತಾ? 890 ಬರೋಬರಿ. ಎಷ್ಟು ಕೆಲಸ ಖಾಲಿ ಇದೆ ಅಂದರೆ 890 ಕೆಲಸಗಳು ಖಾಲಿ ಇದೆ. ಇಲ್ಲಿ KEA KSDA ಜಾಬ್ಸ್ 2026 ಈ ಕೆಲಸಕ್ಕೆ ನೀವು ಶುಲ್ಕ ಕೊಡಬೇಕು. ಅಂದರೆ ಈ ಕೆಲಸಕ್ಕೆ ನೀವು ಎಕ್ಸಾಮ್ ಬರೀಲೇಬೇಕು. ಎಕ್ಸಾಮ್ ಬರೆಯೋಕ್ಕೆ ಅಪ್ಲಿಕೇಶನ್ ಫೀಸು ಇರುತ್ತೆ. ಇದು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು, ನೋ ಆಫ್ಲೈನ್. ಓಕೆ. ವಿದ್ಯಾರ್ಹತೆ ಮೇಲೆ ಕೆಲಸಗಳು ಡಿಸೈಡ್ ಆಯ್ತವೆ. ನೀವು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ನಿಮ್ಮ ವಿದ್ಯಾರ್ಹತೆ ಏನಾಗಿರಬೇಕು, ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡೋರು ಏನು ಓದಿರಬೇಕು ಅಂತ ನೀವು ಖಂಡಿತ ಈ ವಿಡಿಯೋ ನೋಡೋರಿಗೆ ದಯವಿಟ್ಟು ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಕೆಲಸಗಳು ಅರ್ಜಿ ಹಾಕಬಹುದು. ಅಂದರೆ ಇಲ್ಲಿ 2 ಪೋಸ್ಟು, ಅಂದರೆ ಪೋಸ್ಟು 2 ಅಂದ್ರೂ ಕೃಷಿ ಅಧಿಕಾರಿ ಮತ್ತು ಅವ್ರಿಗೆ ಮೇಲಧಿಕಾರಿಗೆ ಒಬ್ಬರು ಅಸಿಸ್ಟೆಂಟ್ ಬೇಕು. ಆ ಥರ ಕೆಲಸಗಳು ಇಲ್ಲಿ 890 ವಿವಿಧ ಬಗೆಯ ಕೆಲಸಗಳು ಕೂಡ ಇಲ್ಲಿ ಇದೆ. ಕೃಷಿ ಅಧಿಕಾರಿಗಳಿಗೆ ಪರೀಕ್ಷೆ ಇದೆ, ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ಓಕೆನಾ? ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾನು ಆನ್ಲೈನ್ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ತಪ್ಪದೇ ಒಂದು ಸತಿ ನೋಡಿ, ಓದಿ, ಆಮೇಲೆ ಅಪ್ಲಿಕೇಶನ್ನ ಫಿಲ್ ಮಾಡಿ. ಯಾವುದೇ ಒಂದು ಗೌರ್ಮೆಂಟ್ ಕೆಲಸ ಆದರೂ ಸರಿ, ಫಸ್ಟು ಅಪ್ಲಿಕೇಶನ್ನ ಓದಿ, ಸಂಪೂರ್ಣ ಒಂದಲ್ಲ 2 ಸತಿ ಓದಿ, ಅದರಲ್ಲಿ ಏನಾದರೂ ಡೌಟ್ಸ್ ಬಂತು ಅಂದರೆ ನೀವು ಫಿಲಪ್ ಮಾಡೋಕ್ಕೆ ಹೋಗಬೇಡಿ. ದುಡ್ಡು ಯಾರಿಗೂ ಸುಮ್ಮನೆ ಬರಲ್ಲ. ಓಕೆ. ಕೃಷಿ ಇಲಾಖೆಯ ಏನೇನು ಅಂದರೆ ಕೃಷಿ ಅಧಿಕಾರಿಗೆ ಸಂಬಳ ನೋಡೋಣ. ತಿಂಗಳಿಗೆ ಎಷ್ಟಿರುತ್ತೆ ಅಂದರೆ 69,250ರಿಂದ 1,34,200 ರೂಪಾಯಿ ವೇತನ. ಯಾರಿಗೆ? ಕೃಷಿ ಅಧಿಕಾರಿಗೆ ಒಳ್ಳೆ ಸಂಬಳ ಇದೆ. ಸಹಾಯಕ ಕೃಷಿ ಅಧಿಕಾರಿಗೆ ಅಂದರೆ ಅಸಿಸ್ಟೆಂಟ್ ಕೃಷಿ ಅಧಿಕಾರಿಗೆ ಏನಿದೆ ಅಂದರೆ ಅವರಿಗೆ ಮಂತ್ಲಿ ಪೇಮೆಂಟು 69,950ರಿಂದ 1,24,900 ರೂಪಾಯಿ. ಇವ್ರಿಗೂ ಏನು ಕಡಿಮೆ ಇಲ್ಲ, ಸಂಬಳ ತುಂಬ ಚೆನ್ನಾಗಿದೆ. ಈ ಒಂದು ಕೆಲಸಗಳನ್ನ ದಯವಿಟ್ಟು ನಮ್ಮ ಕನ್ನಡಿಗರು ಸದುಪಯೋಗ ಪಡಿಸಬೇಕೆಂದು ನಾನಿಲ್ಲಿ ಕೇಳ್ಕೊತಾ ಇದ್ದೀನಿ. ಎಷ್ಟೋ ಜನ ಗೌರ್ಮೆಂಟ್ ಕೆಲಸ ಬೇಕು, ಗೌರ್ಮೆಂಟ್ ಕೆಲಸಕ್ಕೆ ಆ ಒಂದು ವಿದ್ಯಾರ್ಹತೆ ಮೇಲೆ ಅವರು ಕಾಯ್ತಾ ಇರ್ತಾರೆ. ಈ ಒಂದು ಉಪಯೋಗನ ಪಡ್ಕೊಳ್ಳಿ, ಒಂದು ಪ್ರಯತ್ನ ಪಡಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ವಯಸ್ಸು ಇದ್ದಾಗೆ ಈ ಒಂದು ಅರ್ಜಿಗಳನ್ನ ಹಾಕೋದು, ಗೌರ್ಮೆಂಟ್ ಕೆಲಸಗಳನ್ನ ಪಡ್ಕೊಂಡ್ರೆ ನಿಮಗೆ ತುಂಬ ನಿಮ್ಮ ಭವಿಷ್ಯ ಅದ್ಭುತವಾಗಿರುತ್ತೆ. ಕೃಷಿ ಅಧಿಕಾರಿ ಅರ್ಜಿ ಆನ್ಲೈನ್ ಕೊನೆಯ ದಿನಾಂಕ ಪ್ರಾರಂಭ ದಿನ ಅಂದರೆ ಆಲ್ರೆಡಿ ಇವಾಗ ಅರ್ಜಿ ಸ್ಟಾರ್ಟ್ ಆಗಿದೆ. ಇವತ್ತು ಆಲ್ರೆಡಿ 23ನೇ ತಾರೀಕು ಏಪ್ರಿಲು. 19ನೇ ತಾರೀಕಿಂದನೇ ಈ ಒಂದು ಅರ್ಜಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗೆ ಅರ್ಜಿ ಕರೆದಿದ್ದಾರೆ. ಎಲ್ಲಿಗಂಟ ಅಂದರೆ 10ನೇ ತಾರೀಕು ಮೇ 10ರವರೆಗೂ ಇಲ್ಲಿ ಕಾಲಾವಕಾಶ ಇದೆ. ಅಂದರೆ ಮುಂದಿನ ತಿಂಗಳು ಮೇವರೆಗೂ ಅಲ್ಲಿಗಂಟ ಕಾಯ್ಬಿಡಿ. ನೀವು ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಎಲ್ಲ ಶೇರ್ ಮಾಡಿ. ಕೆಲವ್ರು ಇರ್ತಾರೆ ಫ್ಯಾಮಿಲಿ ಮೆಂಬರ್ಸು ಹೇಳೋದಿಲ್ಲ, ಯಾಕಂದರೆ ಅವನು ಕೆಲಸ ಸಿಕ್ಬಿಟ್ರೆ ಅವ್ನು ಚೆನ್ನಾಗಾಗ್ಬಿಡ್ತಾನೆ, ಅವನು ಉದ್ಧಾರ ಆಗ್ಬಿಡ್ತಾನೆ ಅನ್ನೋ ಒಂದು ಫ್ಯಾಮಿಲಿ ಮೆಂಬರ್ಸು ಹೊಟ್ಟೆ ಕಿಚ್ಚು ಇರ್ತಾರೆ, ಮತ್ತು ಅಸೂಯೆನೂ ಇರುತ್ತೆ. ಆದರೆ ಫ್ರೆಂಡ್ಸೆಲ್ಲ ಆ ಥರ ಇರೋಲ್ಲ. ಕೆಲವು ಮಂದಿ ಇರ್ತಾರೆ, ಕೆಲವು ತುಂಬ ಆಲ್ಮೋಸ್ಟ್ ಫ್ರೆಂಡ್ಸ್ ಆ ಥರ ಇರೋಲ್ಲ. ಆದರೂ ನಾವು ನಮ್ಗೆ ಒಂದು ಒಳ್ಳೆಯದು ಮಾಡಿದ್ರೆ ನಮಗೂ ಬೇರೆ ಕಡೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು
ಒಳ್ಳೆಯ ಉದ್ದೇಶದಿಂದ ಇದನ್ನು ಫಾರ್ವರ್ಡ್ ಮಾಡಿ. ಈ ಪರೀಕ್ಷಾ ಶುಲ್ಕ ದಿನಾಂಕ 12 ಮೇ ಅಲ್ಲಿ ನಿಮಗೆ ಕಟ್ಟಬೇಕು. ಅಂದರೆ 10ನೇ ತಾರೀಕು ಒಳಗಡೆ ಮೇ 10ಕ್ಕೆ ಅರ್ಜಿ ಹಾಕ್ಬಿಡ್ಬೇಕು. ಇಲ್ಲಿ ಎಕ್ಸಾಮ್ ಬರಿಬೇಕಲ್ವಾ, ಅದಕ್ಕೆ ನೀವು 12ನೇ ತಾರೀಕು ಅಷ್ಟರಲ್ಲಿ ಹಣ ಕಟ್ಟಬೇಕು. ಸೊ ಎಷ್ಟು ಹಣ ಕಟ್ಟಬೇಕು, ಹೇಗೆ ಕಟ್ಟಬೇಕು, ಅದನ್ನು DD ಮೂಲಕ ಕಟ್ಟಬೇಕಾ ಅನ್ನೋದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಓಕೆನಾ. ಅಲ್ಲಿ ಏನು ಓದಿರಬೇಕು ಇವಾಗ ನಾನು ಹೇಳ್ತೀನಿ. ವಿದ್ಯಾರ್ಹತೆ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು. ಅಂದರೆ ಯೂನಿವರ್ಸಿಟಿಯಲ್ಲಿ ನೀವು ಒಂದು ಸರ್ಟಿಫಿಕೇಟ್ ಅನ್ನೋದನ್ನ ಇಲ್ಲಿ ಪಡೆದಿರಬೇಕು. ಅದು ಕೃಷಿಗೆ ಸಂಬಂಧಿಸಿದ ಒಂದು ಸರ್ಟಿಫಿಕೇಟ್ ಆಗಿರಬೇಕು. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಮಾನ್ಯತೆ ಪಡೆದು ಇರಬೇಕು. ವಯಸ್ಸು ಸಾಮಾನ್ಯ ಅರ್ಹತೆಯ SC 18ರಿಂದ, ಅಂದರೆ ಸಾಮಾನ್ಯ ಹೋದವ್ರಿಗೆ ಜನರಲ್ ಅಂತ ಕರಿತೇವೆ. ಸೊ ಅವ್ರಿಗೆ 18ರಿಂದ 40 ವರ್ಷ ವಯಸ್ಸಿರುತ್ತೆ. ದಯವಿಟ್ಟು ಈ ಒಂದು ಉಪಯೋಗನ ಪಡ್ಕೊಳ್ಳಿ. SC ST ಅವರಿಗೆ 18ರಿಂದ 45 ವರ್ಷ, ಅವ್ರಿಗೆ 5 ವರ್ಷ ಜಾಸ್ತಿ ಇದೆ. SC ST ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಅಂತಾರಲ್ಲ, ಅವ್ರಿಗೆ 5 ವರ್ಷ ಹೆಚ್ಚಿಗೆ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ ಕರ್ನಾಟಕ ಪರೀಕ್ಷಾ ಅಧಿಕಾರದ ವೆಬ್ಸೈಟ್. ಅರ್ಜಿ ಮೂಲಕ ಹಾಕಲು ಹಣ, ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಇಲ್ಲಿ ಏನು ಮಾಡಬೇಕು, ಅರ್ಜಿ ಹಾಕುವಾಗಲೇ ನಿಮಗಲ್ಲಿ ವೆಬ್ಸೈಟಲ್ಲಿ ಪೇಮೆಂಟ್ ಅನ್ನೋದು ಎಷ್ಟು ಅಂತ ತೋರಿಸುತ್ತೆ, ನೀವು ಅದರಲ್ಲಿ ಪೇ ಮಾಡಬೇಕು. ಸಾಮಾನ್ಯ ಅರ್ಹತೆ ಮತ್ತು ಇತರೆ ವರ್ಗಗಳು 750 ರೂಪಾಯಿ. ಅಂದರೆ ಜನರಲ್ಗೆ ಸಾಮಾನ್ಯ ವರ್ಗದವರೇನು 750 ರೂಪಾಯಿ ಪೇ ಮಾಡಬೇಕು. ಪೇ ಮಾಡೋಕ್ಕೆ ಮುಂಚೆ ಖಂಡಿತವಾಗೂ ಮತ್ತೊಂದು ಸತಿ ಅಪ್ಲಿಕೇಶನ್ನ ನೀಟಾಗಿ ಓದಿ ಆಮೇಲೆ ಅಪ್ಲಿಕೇಶನ್ ಹಾಕಿ. ದಯವಿಟ್ಟು 500 ರೂಪಾಯಿ. SC ST ಇಲ್ಲಿ ಹಾಳೆ ಫ್ಯಾನ್ಗಳಿಗೆ ಆರ್ಬಿಡುತ್ತೆ ಅಂದ್ಬಿಟ್ಟು ನಾನು ಈ ಥರ TV ರಿಮೋಟ್ನ ಇಟ್ಟಿದ್ದೀನಿ. ಸೊ SC STಗೆ 500 ರೂಪಾಯಿ ಒನ್ಲಿ. ಓಕೆನಾ. ಈ ಒಂದು ಅವ್ರಿಗೆ 250 ರೂಪಾಯಿ ಕಮ್ಮಿ ಇದೆ. ಸೊ ನಮ್ಮ ಇಲ್ಲಿ ನೀನು ಜನರಲ್ಗೆ 750, SC ST ಅವ್ರಿಗೆ 500 ರೂಪಾಯಿ ಪರೀಕ್ಷಾ ಶುಲ್ಕ. ಓಕೆನಾ, ಅರ್ಥ ಆಯಿತಾ. ಸೊ ದಯವಿಟ್ಟು ಈ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರಿಗೂ ಓದಿರುವಂಥವ್ರು ಎಲ್ಲರಿಗೂ ಕಷ್ಟಪಟ್ಟು ಓದಿರ್ತೀರ. SLC ರಿಸಲ್ಟ್ ಬಂದಿದೆ, ಒಳ್ಳೊಳ್ಳೆ ರಿಸಲ್ಟ್ ಬಂದಿರುತ್ತೆ. ಡಿಗ್ರಿ ಮಾಡಿರ್ತೀರ 3 ವರ್ಷ 4 ವರ್ಷ, ನಿಮ್ಮದು ಒಂದು ಕನಸು ಆಸೆ ಗುರಿ ಇರುತ್ತೆ. ಈ ಥರ ಟ್ರೈ ಮಾಡಿ, ಎಕ್ಸಾಮ್ ಬರೀರಿ, ನಿಮಗೂ ಒಂದು ಅನುಭವ ಆಗುತ್ತೆ. ಮತ್ತು ಕೆಲಸ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ 18 ವರ್ಷದಿಂದ 40 ವರ್ಷ ಯಾರ್ಯಾರು ಈ ಒಂದು ಕೆಲಸಕ್ಕೆ ಅರ್ಹತೆ ಪಡೆದಿರ್ತಾರೆ, ವಿದ್ಯಾರ್ಹತೆ ಇದೆ ಅನ್ನೋರು ದಯವಿಟ್ಟು ಇದನ್ನು ಉಪಯೋಗ ಆಗಲಿ ಅಂತ ನಾನಿಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ತಿಳಿಸಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಶುಭರಾತ್ರಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಖಂಡಿತ ವೆಬ್ಸೈಟ್ ಲಿಂಕ್ನ ನಾನು ಕೊಡ್ತೀನಿ, ತಪ್ಪದೇ ಚೆಕ್ ಮಾಡಿ. ಓಕೆ, ಬಾಯ್, ಗುಡ್ ನೈಟ್.